ಯಾಕೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ ಯಾರು ಮಾನ್ಯ ಅಧ್ಯಕ್ಷರೇ ಇವರು ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಹಾನಿ ಮಾಡಿದ್ರು. ಇವತ್ತು ಮೀಸಲಾತಿ ಸಿಗುವಂತ ಇದು ಆಗ್ಲಿಲ್ಲ. ಇವತ್ತುವರೆಗೂ ಕೂಡ ಹಿಂದುಳಿದ ವರ್ಗದ ಆಯೋಗದ ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಬರಬೇಕು. ಸರ್ಕಾರ ತೀರ್ಮಾನ ಮಾಡುತ್ತೆ. ಸರ್ಕಾರ ಮುಂದೆ ಬರುವಂತ ಪ್ರಶ್ನೆನೇ ಇಲ್ಲ. ಸರ್ವೋಚ್ಚ ಇನ್ನೂ ಕೂಡ ತಡೆಯಾಜ್ಞೆ ಇದೆ, ಇನ್ನೂ ಕೂಡ ತಡೆಯಾಜ್ಞೆ ಇದೆ. ಆದ ಕಾರಣ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಏನು ಅಪೂರ್ಣವಾದಂತ ವರದಿ ಇದೆ, ಆ ವರದಿ ಪೂರ್ಣ ಪ್ರಮಾಣಕ್ಕೆ ತರಬೇಕು. ಪೂರ್ಣ ಪ್ರಮಾಣ ವರದಿ ತಗೊಂಡ್ರೆ ಏನಿಲ್ಲ ಸರ್ಕಾರ. ಮಾನ್ಯ ಅಧ್ಯಕ್ಷರೇ ನಾನು ಹೇಳಬೇಕು, ನಾನು ಹೇಳೋದಿದೆ. ಯಾಕೆ ನಾನು ಪೂರ್ಣ ಪ್ರಮಾಣದ ವರದಿ ಬರಬೇಕಲ್ಲ. ಇವತ್ತು ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು 6 ತಿಂಗಳಲ್ಲಿ ಮಾಡಬೇಕು. ಮತ್ತೇನು ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ವೆ ಆಗಬೇಕು. ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಶೀಘ್ರವೇ ನಮಗೆ 2A ಮೀಸಲಾತಿ. ನಾನು ಸದನದಲ್ಲಿ ಇವತ್ತು 2D ಬೇಡ ಅಂತ ಮಾಡ್ತಾರೆ. ಇವತ್ತು 2A ಬೇಕಾ 2D ಬೇಕಾ ಹೇಳಿ. ಜನರಿಗೆ ಹಾದಿ ತಪ್ಪಿಸುವಂತ ಕೆಲಸ, ಹಡಿಸುವಂತ ಕೆಲಸ. ಪಾಪ ರೈತರ ಮೇಲೆ ಅಂತ ಕರುಣೆ ತೋರ್ತಾರ. ನಾವೆಲ್ಲ ರೈತರ ಮಕ್ಕಳ ಮಾನ್ಯ ಅಧ್ಯಕ್ಷರೇ, ಇವರಿಂದ ಕಲಿಬೇಕಾಗಿಲ್ಲ. ನಾವು ಆದ್ರೆ ರೈತರನ್ನು ಹೊಡೆದ್ರಲ್ಲಪ್ಪ, ನೀವು ಹುಚ್ಚರಕರ ಮಾತಾಡ್ತೀರಿ. ನಾ ಯಾಕೆ ಹುಚ್ಚರಕರ ಮಾಡ್ಲಿ? ನಿಮಗೂ ನೀವು ಹುಚ್ಚರತಿ ರಾಜಕೀಯ ಮಾಡಕತ್ತೀರಿ. ಪಾಪ ರೈತರ ಕೂಡ ಹೊಡಿಸ್ತಾರೆ ನೀವು. ರೈತರ ನೀವು ಸರಿಯಾಗಿ ಮಾತಾಡ್ತೀರಿ. ನೋಡ್ತೀರಿ ಇಲ್ಲಿ ನೀ ಏನ್ ನೋಡ್ತೀವಿ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆ ಹಿಂಬಲ ಬರ್ದು ಕೊಡ್ತೀರಿ ಸರ್ಕಾರದಿಂದ, ಮತ್ ಮೀಸಲಾತಿ ಕೊಡ್ತೀರಿ, ತಡಗ ಮಾಡ್ತೀರಿ. ಇಲ್ಲಿ ಬಂದು ರಾಜಕೀಯದ ಪ್ರಯೋಜಿತ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಸತ್ಯ ಅಲ್ಲ ಮಾನ್ಯ ಅಧ್ಯಕ್ಷ, ಮನೆ ಬಂದಂತೆ ಮಾತಾಡೋಕೆ ಅವಕಾಶ ಕೊಡ್ತೀರಾ? ಬಿಜೆಪಿ ಸತ್ಯ ಹೇಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಲಿಂಗಾಯತರ ಮೇಲೆ ಬಸವಣ್ಣನಿಗೆ ಹೊಳಿ ಹಾಡಿ ಅಂತ ಹೇಳಿದ್ರು, ಬಸವಣ್ಣ ಹಾಡಿ ಅಂತ ಹೇಳಿದ್ರು. ಇವತ್ತು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿಶ್ವಾಸ ಇದೆ, ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಇವತ್ತು ಅನ್ನ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದವರು ಯಾವ ಸರ್ಕಾರ? ಅದು ಕಾಂಗ್ರೆಸ್ ಸರ್ಕಾರ. ಬಸವಣ್ಣವರ ಭಾವಚಿತ್ರವನ್ನು ಹಾಕಿದವರು ಯಾರು? ಅದು ಕಾಂಗ್ರೆಸ್ ಸರ್ಕಾರ. ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು? ಹೊಳಿ
ಯಾವ್ದಂತ ಬಸವಣ್ಣನ ಬಗ್ಗೆ ಗೌರವಿಲ್ಲ, ಲಿಂಗಾಯತರ ಬಗ್ಗೆ ಇವರು ಬಸಳೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮಾನ್ಯ ಮಾನ್ಯ ಅಧ್ಯಕ್ಷ, ಇವತ್ತು ರೈಟ್ ನಾವು ಮಾನ್ಯ ಅಧ್ಯಕ್ಷ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ, ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಏನ್ ತಡಿಬೇಕು, ತನಿಖೆ ಆಗ್ಲಿ, ಇವ್ರ ಮೇಲೆ ಕೇಸ್ ಕೇಸ್ ಮಾಡ್ಬೇಕು. ಲಾಠಿ ಭಾಗ್ಯ ಲಾಠಿ ಭಾಗ್ಯ ಅಧ್ಯಕ್ಷ